ಯಾರು ಕಮೆಂಟೇ ಮಾಡಿಲ್ಲ ನನಗೆ ಮಾಡ್ತಾರೆ ನನಗೆ. ಸಾರಿ. ಹಾಯ್ ಗಾಯ್ಸ್, ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್. ಸೊ ನಾನಿವತ್ತು ಎ ಡೇ ಇನ್ ಮೈ ಲೈಫ್ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಜನದ ನೋಡ್ತಾ ಇದ್ದೆ, ನಾನು ಇದೇ ಥರ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ರ್ಯಾಂಡಮಾಗಿ ಮಾಡ್ತಿದ್ದೀನಿ. ಆದರೆ ಇವತ್ತು ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಬೆಳಗಿಂದ ನಾನೇನು ಮಾಡಿದೆ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ, ತುಂಬ ಎಂಜಾಯ್ಮೆಂಟ್ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ. ಆ್ಯಂಡ್ ಕೀಪ್ ವಾಚಿಂಗ್ ಗೈಸ್. ಸೊ ನಾನಿಲ್ಲಿ ಬೆಳಗ್ಗೆ ಎದ್ದು ಮುಖ ತೊಳೆದ್ಬಿಟ್ಟು ಫ್ರೆಶ್ ಆಗಿ ನಾನಿಲ್ಲಿ ಕಸನ ಗುಡಿಸ್ತಾ ಇದ್ದೀನಿ. ಸೊ ಅಲ್ಲಿ ಮ್ಯಾಟ್ ತೆಗ್ದಾಕೋದೇ ಒಂದು ದೊಡ್ಡ ಕಷ್ಟ ಗುರು, ಸಖತ್ ಹೆವಿ ಇದೆ. ಅದು ಎತ್ತಿ ಕಸ ಗುಡಿಸಿ ಮತ್ತು ಅದನ್ನು ಹಾಕೋದೇ ದೊಡ್ಡ ಕೆಲಸ. ಅದು ಹಾಕಾದ್ಮೇಲೆ ಬಾಗಿಲನ್ನೆಲ್ಲ ಒರೆಸ್ಬಿಟ್ಟು ರಂಗೋಲಿ ಬಿಟ್ಟೆ. ನನಗೆ ಬರೋ ಥರ ರಂಗೋಲಿ ಬಿಡ್ತೀನಿ, ಯಾರು ನನ್ನನ್ನು ಆಡ್ಕೋಬೇಡಿ. ಸೊ ರಂಗೋಲಿ ಎಲ್ಲ ಬಿಟ್ಟು, ಹೂವು ಇಲ್ಲ ಗೈಸ್, ಒಂದು ಹೂವು ಇಲ್ಲ ಎಲ್ಲಿ ಬಾಗಿಲಿಗೆ ಇಡೋದಕ್ಕೆ. ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ, ಚಿಗುರ್ಲಿ ಅಂತ ಒಂದು ಹೂವು ಇರಲಿಲ್ಲ. ಸೊ ಹಂಗಾಗಿ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಬಿಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹೇಳಿ ಇನ್ಯಾವ ಥರ ರಂಗೋಲಿ ಬಿಡ್ಬೋದು ಅಂತ. ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದ್ದೆ, ನಾನು ಎಡಿಟಿಂಗ್ ಏನಾದರೂ ಮಿಸ್ಟೇಕ್ ಇದೆಯಾ ಅಥವಾ ನಾನು ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ಏನಾದರೂ ಹೇಳ್ತಾ ಇರಿ, ಇಲ್ಲಾಂದರೆ ನನಗೆ ಗೊತ್ತಾಗಲ್ಲ, ಕಮೆಂಟ್ ಮಾಡಿ. ಸೊ ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ಖಂಡಿತ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ. ಸೊ ಇದೊಂದು ಸ್ವಲ್ಪ ಲೆಂತ್ ಇದೆ, ಯಾಕಂದರೆ ಲಾಂಗ್ ವೀಡಿಯೋ ಅಲ್ವಾ. ಆ್ಯಂಡ್ ದಿನಚರಿ ಹೇಳ್ಬೇಕಂದ್ರೆ ಸ್ವಲ್ಪ ಲೆಂತಿನೇ ಇರುತ್ತೆ. ಸೊ ಎಲ್ಲೂ ಬೋರ್ ಆಗೋಲ್ಲ ನಿಮಗೆ, ಸ್ಕಿಪ್ ಮಾಡದೆ ನೋಡಿ. ದೇವ್ರ ಕೋಣೆದು ಬಾಗಿಲಿಗೆ ಬಿಟ್ಟಿದ್ದ ರಂಗೋಲಿನೇ ನಾನು ಇಲ್ಲಿಗೂ ಬಿಡ್ತೀನಿ, ಯಾವಾಗಲೂ ಅಷ್ಟೇ. ಅಲ್ಲಿಗೆ ಏನು ಬಿಡ್ತೀನೋ ಇಲ್ಲಿಗೆ ಅದನ್ನೇ ಬಿಡ್ತೀನಿ, ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆ ಬಾಗಿಲು ಬೇಜಾರು ಮಾಡ್ಕೊಬಿಡಲ್ವ ಚೇಂಜ್ ಮಾಡಿದ್ದೀನಿ ಅಂತ. ಸೊ ಹಂಗಾಗಿ ನಾನು ಸೇಮ್ ಬಿಡಿಸ್ತೀನಿ. ಹಂಗಂತೇನಿಲ್ಲ ಗೈಸ್, ಸುಮ್ಮನೆ ಹಂಗಂದೆ. ಬಟ್ ನನಗೆ ಚೇಂಜ್ ಮಾಡೋಕ್ಕೆ ಇಷ್ಟ ಆಗೋಲ್ಲ, ಅದೇ ಬಿಡಿಸ್ಬೇಕು ಅನ್ಸುತ್ತೆ. ಸೊ ಹಂಗಾಗಿ ಅದನ್ನೇ ಬಿಡಿಸ್ದೆ. ರಂಗೋಲಿ ಎಲ್ಲ ಬಿಟ್ಟ ನಂತರ ಕಾಫಿ ಕುಡಿತಿದ್ದೀನಿ. ಇದೊಂದು ಸ್ವಲ್ಪ ಚಿಕ್ಕ ಬ್ರೇಕ್ ಥರ, ಚೆನ್ನಾಗಿ ಅನಿಸುತ್ತೆ. ಕಾಫಿ ಕುಡಿದಾದ್ಮೇಲೆ ನೆಕ್ಸ್ಟ್ ತಿಂಡಿಗೆ ಚಪಾತಿ ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಹಿಟ್ಟನ್ನ ಈ ಮರದಲ್ಲೇ ಕಲಿಸ್ಕೊಳ್ಳೋದು. ಇದು ಮಲೆನಾಡು ಸೈಡಲ್ಲೆಲ್ಲ ಮಾಮೂಲಿ ಗೊತ್ತಿರುತ್ತೆ ಎಲ್ರಿಗೂ, ಈ ಥರದ್ದು ಇದ್ದೇ ಇರುತ್ತೆ. ಯಾಕಂದರೆ ಕಡುಬು ರೊಟ್ಟಿ ಕಲಿಸ್ಕೊಳ್ಳೋದಕ್ಕೆ ಇದು ಬೇಕೇ ಬೇಕು. ಸೊ ಹಂಗಾಗಿ ಇದರಲ್ಲೇ ಚಪಾತಿ ಕಲಿಸ್ಕೊಂಡ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಚಪಾತಿಗಿದೆ ಫಸ್ಟ್ ಟೈಮ್ ನಾನು ಇದ್ರಲ್ಲಿ ಕಲಿಸ್ತಿರೋದು. ನಾನು ಬಾಣಲೆಲೇ ಕಲಿಸ್ಕೊತಿದ್ದೆ, ನೋಡೋಣ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಕಲಿಸ್ದೆ. ಸ್ವಲ್ಪ ಕಷ್ಟ ಆಯಿತು, ಆದರೂ ಇಲ್ಲ ಪರವಾಗಿಲ್ಲ, ಚೆನ್ನಾಗಾಯಿತು. ಆಮೇಲೆ ಫುಲ್ ಕಲಿಸಿದ್ಮೇಲೆ ಕಲಿಸ್ಬೇಕಾರೆ ಇಲ್ಲೆಲ್ಲ ಗಂಟ್ಕೊಳ್ತೈತಲ್ಲಪ್ಪ ಅಂತ ಅನ್ನಿಸ್ತೈತೆ ಫೀಲಿಂಗು. ಆದರೂ ಇಲ್ಲ, ನೀಟಾಗಿ ಕಲಿಸ್ಕೊಬಿಡೋಣ, ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಬಿಡಲಿಲ್ಲ. ಹಂಗೆ ಹೆಂಗೋ ಕಷ್ಟಪಟ್ಟು ನೀಟಾಗಿ ಕಲಿಸಿದೆ. ಬಾಣಲಿಲಾದರೆ ನೀಟಾಗಿ ಕಲಿಸ್ಕೊಬಿಡ್ತಿದ್ದೆ. ಇದು ಅಗಲ ಇದೆಯಾ, ಅಷ್ಟು ಅಗಲಕ್ಕೂ ಆಗಿಬಿಡ್ತು. ಒಂದು ಸೈಡು ಬೇಜಾರಾಯಿತು. ಆಮೇಲೆ ಇಡ್ಲಿ ಇದೆಲ್ಲ ಮಾಮೂಲಲ್ವಾ ಅಂತ ಹೇಳ್ಬಿಟ್ಟು ಅತ್ಲಾಗೆ ಚಾಕಲೆಲ್ಲ ಎರಿತಿತ್ತು ನೋಡಿ, ನನಗೆ ನಗು ಬರ್ತಿದೆ ಅದು ನೋಡಿ. ಸೊ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಮೇಯ್ನು. ನಾದ್ಕೊಂಡು ಆದಮೇಲೆ ನೆನೆಯೋದಕ್ಕೆ ಬಿಡ್ತೀನಿ ನಾನು. ಆಮೇಲೆ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಪಲ್ಯಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಏನೇನು ಇಟ್ಕೊಂಡಿರ್ತೀರೋ ಈ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಸೊ ಆ ಫ್ರೈ ಆದ ನಂತರ ತರಕಾರಿಗಳನ್ನೆಲ್ಲ ಹಾಕಿ ಮತ್ತು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದು ಬೇಯಬೇಕು. ಅದರಲ್ಲೇ ಬೇಯೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲೇ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿ ಹೋಗುತ್ತೆ. ನಾನು ಕುಕ್ಕರಲ್ಲೆಲ್ಲ ಬಿಡೋಲ್ಲ, ಇದೇ ಥರನೇ ಬೇಯಿಸ್ಕೊತೀನಿ. ಸೊ ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಚಪಾತಿನ ಉಂಡೆ ಉಂಡೆ ಮಾಡಿ ಇಟ್ಕೊತೀನಿ, ಯಾಕಂದರೆ ಬೇಗ ಹೊಸಿಬೋದಲ್ವ ಹಂಗಾಗಿ. ಸೊ ನೋಡಿ ಇಷ್ಟು ದಪ್ಪ ಅಷ್ಟು ಅಗಲ ಹೊಸ್ತಿದ್ದೀನಿ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಹೊಸಿಬೋದಾಯಿತು, ಬಟ್ ಅಗಲ ಆದರೆ ಇಲ್ಲಿ ಇಷ್ಟು ದೊಡ್ಡ ಅಂತ ಹೇಳ್ಬಿಟ್ಟು ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದೇ ಮಾಡಿದೆ. ಚಪಾತಿ ಎಲ್ಲ ಮಾಡಾದ್ಮೇಲೆ ಎಲ್ಲ ಕೂತ್ಕೊಂಡು ತಿಂಡಿ ತಿಂದ್ವಿ. ಆಮೇಲೆ ನೋಡಿ ಈ ಥರ ಇದೀನಿ ನಾನು, ಫ್ರೆಶ್ ಅಪ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ತಗೊಂಡೆ. ಸಖತ್ ಮಳೆ ಬರ್ತಾಯಿತ್ತು. ನಮ್ಮ ಅತ್ತೆ ಈ ಗದ್ದೆಗೆ ಏಡಿ ಮತ್ತು ಮೀನು ಹಿಡಿಯೋಕೆ ಹೋಗಿದ್ರು. ಸೀಗಡಿ ಮೀನು ಏಡಿ ಎಲ್ಲ ಸಿಕ್ತು ಗೈಸ್. ಅಲ್ಲಿ ಸ್ಪೆಷಲಾಗಿ ಸಾಂಬಾರು ಮಾಡೋದು ರೆಸಿಪಿ ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ, ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಕಡೆ ಮೊಳಕೆ ಹುಳಿ ಕಾಳು ಸಾರು, ಹಾಗೆ ಅನ್ನನಕ್ಕೆ ಇಟ್ಕೊಂಡೆ ಮಧ್ಯಾಹ್ನಕ್ಕೆ. ಯಾರು ಕಮೆಂಟೇ ಮಾಡಿಲ್ಲ ನನಗೆ.
ಜಸ್ಟ್ ಲೈಕ್ ಆ್ಯಂಡ್ ವ್ಯೂಸ್ ಚೆನ್ನಾಗಿ ಹೋಗುತ್ತೆ ಲೈಕ್ಸ್ಗಿಂತ. ನೋಡ್ತಾರೆ ಬಟ್ ಹೇಳ್ತಾರಲ್ಲ, ಸುಮಾರು ಕಡೆ ಇನ್ಸ್ಟಾಗ್ರಾಮಲ್ಲಿ ಹೇಳೋದು ಕೇಳಿದ್ದೀನಿ, ನಮ್ಮನ್ನು ನೋಡೋರು ಅಷ್ಟೇ, ನಮ್ಮನ್ನು ಲೈಕ್ ಮಾಡಲ್ಲ. ನೋಡೋರು ಅಷ್ಟು ಜನ ನಮ್ಮನ್ನು ಲೈಕ್ ಮಾಡಲ್ಲ ಅಂತ ನನಗೆ ಗೊತ್ತು ಅದು. ಸೊ ಹಾಗಾಗಿ ಐ ಹ್ಯಾವ್ ಟೇಕ್ ಎ ಪಾಸಿಟಿವ್. ಒಂದಲ್ಲ ಒಂದು ದಿನ ನೀವು ನನ್ನನ್ನು ಲೈಕ್ ಮಾಡೇ ಮಾಡ್ತೀರಾ ಅಂತ. ಯಾಕಂದರೆ ಇನ್ನೂ ಚೆನ್ನಾಗಿ ವ್ಲಾಗ್ಸ್ ನನ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ನಾನು ಮಾಡುವಂಥ ವೀಡಿಯೋಸ್ ಆಗಿರ್ಬೋದು, ಚಿಕ್ಕ ಫನ್ನಿ ಮೂಮೆಂಟ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಣ್ಣುಡಿ ಹಿಂಗಾಗಿದೆ. ಈಗೊಂದು ಸಣ್ಣ ನ್ಯಾಪ್ ಥರ ಒಂದು ಸಲ ನಿದ್ದೆ ಮಾಡಿದ್ದು ಬಿಟ್ರೆ ಇಟ್ಸ್ ಫೈನ್. ಬಟ್ ನಾನು ನಿದ್ದೆ ಮಾಡಲ್ಲ, ಯಾಕಂದರೆ ನಾನೇನು ಸೋಂಬೇರಿ ಅಲ್ಲ ಗೈಸ್. ನಂಗೆ ನಿದ್ದೆ ಬರಲ್ಲ, ಆ್ಯಕ್ಚುಲಿ ನಿದ್ದೆ ಬರಲ್ಲ, ಬರುತ್ತೆ ಬಟ್ ಏನೋ ಒಂದು ಟೈಮ್ ಸುಸ್ತಾಗಿರುತ್ತಲ್ಲ, ಸೊ ಆ ಥರ ಸಿಚುಯೇಷನ್ ಇದ್ದಾಗ ಮಾತ್ರ ನಿದ್ದೆ ಬರುತ್ತೆ. ಒಬ್ಬಳೇ ಇದ್ರೂ ನಾನು ನಿದ್ದೆ ಮಾಡಲ್ಲ, ಗೊತ್ತಾ ಗೈಸ್. ಇಟ್ಸ್ ರಿಯಲ್. ನನ್ನ ಕಣ್ಣು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೈಸ್? ಯಾರವಳು ಹುಡುಗಿ ದೇವತರ ಅವಳೆ? ಕೂದಲು ಕಟ್ಟಿಬಿಟ್ಟಿನಿ. ಡ್ರೈಯರ್ ಇದೆ, ಡ್ರೈ ಮಾಡ್ಕೋಬೇಕು. ಸೊ ಕರೆಂಟ್ ಇದೆ, ಅಷ್ಟು ಕರೆಂಟ್ ಹೋಗೋ ಅಷ್ಟೊತ್ತಿಗೆ ಡ್ರೈ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ವೋಲ್ಟೇಜ್ ಎಳೆಯಲ್ಲ ಗೈಸ್. ಮಲೆನಾಡವ್ರಿಗೆ ಇರೋರಿಗೆ ಗೊತ್ತಿರುತ್ತೆ ಇಲ್ಲಿನ ಪ್ರಾಬ್ಲಮ್ಸ್ ಎಲ್ಲ ಏನು ಅಂತ. ನಮ್ಮತ್ತೆ ಏಡಿ ಹಿಡಿಯೋಕೆ ಹೋಗಿದ್ದಾರೆ, ಏಡಿ ಮೀನು. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಮತ್ತು ರೆಸಿಪಿ ಹೇಳ್ತೀನಿ. ಏಡಿ ಜೊತೆ ಎಂಥದ್ದು ಕಡಲೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರಂತೆ. ಸಾರಿ, ಏಡಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರಂತೆ ಗೈಸ್. ನನಗೆ ಗೊತ್ತಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಅದು ನೆನ್ನೆ ಕಡಲೆ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ವಿ. ಸೊ ಅವಾಗ ನಮ್ಮ ಮಾವ ಹೇಳಿದ್ರು ಏಡಿ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಏಡಿ ತಿನ್ನಲ್ಲ, ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ನನಗೆ ಮೊಳಕೆ ಹುಳಿಕಾಳು ಸಾಂಬಾರು ಮಾಡಿರೋದಿದೆ. ಸೊ ಅವರಿಗೆ ಚೆನ್ನಾಗಿ ಟೇಸ್ಟ್ ಬೇಕಲ್ಲ, ಸೊ ಹಾಗಾಗಿ ಇಟ್ಕೊಬರ್ಕೆ ಹೋಗಿದ್ದಾರೆ. ಗದ್ದೆಯಲ್ಲಿ ಹೂಡ್ತಾ ಇದ್ದಾರೆ ಒಂದಣ್ಣ. ಸೊ ಅವ್ರು ಹೂಡ್ತಾ ಇದ್ದಾರೆ, ಹಿಂದೆ ಇವ್ರು ಹೋಗಿ ಏಡಿ ಮೀನು ಏನೇನು ಸಿಗುತ್ತೆ, ಸೀಗಡಿಯನ್ನು ಸಿಗುತ್ತೆ, ಎಲ್ಲ ಸಿಗುತ್ತೆ ಗೈಸ್. ಹಿಡಿಬೇಕಷ್ಟು ನೀಟಾಗಿ ನೋಡ್ಕೊಂಡು. ಸೊ ಸುಮಾರು ಜನ ಹಿಡಿತಾಯಿದ್ರು, ನಮಗೆ ಸ್ವಲ್ಪ ಜಾಸ್ತಿ ಸಿಕ್ಕಿದೆ. ಅದನ್ನು ಯಾವ ಥರ ಕ್ಲೀನ್ ಮಾಡ್ತಾರೆ ಮತ್ತು ಸೊ ಅದನ್ನು ಯಾವ ಥರ ಸಾಂಬಾರು ಮಾಡ್ತಾರೆ ಪ್ರತಿಯೊಂದೂ ನಿಮಗೆ ರೆಸಿಪಿ ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಇದು ತೋರಿಸೋದಕ್ಕಾಗಲ್ಲ. ಸೊ ಹಂಗಾಗಿ ನಾನು ಬೇರೆ ವೀಡಿಯೋ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಒಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಇಂಟರ್ನೆಟ್ ನೆಟ್ ಸಿಗಲ್ಲ. ಅಪ್ಲೋಡ್ ಮಾಡೋದಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ 1.5 ದಿನ ಬೇಕು ಗೈಸ್. ನಿಧಾನಕ್ಕೆ ನೆಟ್ವರ್ಕ್ ಇರುತ್ತೆ ಬಟ್ ಎಳೆಯಲ್ಲ. ನಿಧಾನ 2 ಪಾಯಿಂಟ್ ನೆಟ್ವರ್ಕ್ ಕೂಡ, ಸೊ ಎಳೆಯಲ್ಲ. ಹಂಗಾಗಿ ನಿಧಾನ ವೀಡಿಯೋಸ್ ಅಪ್ಲೋಡ್ ಮಾಡೋದು. ಸೊ ನಾನು ಇವತ್ತು ಮೀನಮಾವಾಸ್ಯೆ ದಿನ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಶ್ರಾವಣ ಬಂದಮೇಲೆ ನಾನು ಅಪ್ಲೋಡ್ ಮಾಡೋಕ್ಕಾಗೋದು, ಯಾಕಂದರೆ ಅಷ್ಟು ಅಲ್ಲಿ ನಿಂತಿರೋದಕ್ಕೆ ವೀಡಿಯೋ ಅಪ್ಲೋಡ್ ಆಗಲ್ಲ. ಸೊ ನಾಳೆ ಏನಾದರೂ ನಾವು ಮೂಡಿಗೆರೆಗೆ ಹೋದರೆ ಅಲ್ಲಿ ಫುಲ್ ನೆಟ್ವರ್ಕ್ ಸಿಗುತ್ತೆ. ಸೊ ಅಲ್ಲಿ ಬೇಗ ಅಪ್ಲೋಡ್ ಆಗುತ್ತೆ. ನೋಡಿದ್ರೆ ಮೂಡಿಗೆರೆಗೆ ಹೋದರೆ ನಾನು ಬೇಗ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಏಡಿ ಮತ್ತು ಕಡಲೆ ಹಾಕ್ಬಿಟ್ಟು ಸಾಂಬಾರು ಯಾವ ರೀತಿ ಮಾಡ್ತಾರೆ ಅನ್ನೋದು ಹೇಳ್ತೀನಿ. ನಾನು ಮತ್ತೆ ಮಾಡಿದ್ರೆ ಬಂದಮೇಲೆ ಏನು ಡಿಸೈಡ್ ಆಗುತ್ತೋ ಗೊತ್ತಿಲ್ಲ, ಬಟ್ ನನ್ನ ಅನಿಸಿಕೆ ಅದೇನೇ ಮಾಡ್ತಕ್ಕಂಥ ಕಡಲೆ ಇದೆ ಬೇಯಿಸಿಟ್ಟಿರೋದು. ಸೊ ಮೇ ಬಿ ಮಾಡ್ಬೋದು. ಮಾಡಿದ್ರೆ ನಾನು ಖಂಡಿತ ಪ್ರತಿಯೊಂದೂ ಡೀಟೇಲಾಗಿ ವೀಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಸೊ ಈಗ ನಾನು ಏರ್ ಡ್ರೈಯರಲ್ಲಿ ಕೂತ್ಕೊಂಡು ಯಾಕಂದರೆ ಬಿಸಿಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಸ್ನಾನ ಮಾಡಬೇಕು ಅಂತೂ ಬಿಸಿ ನೀರಾದರೂ ಇಟ್ಟು ಸಖತ್ ಚಳಿ ಬರ್ತಾಯಿತ್ತು. ಸೊ ಹಾಗಾಗಿ ಈಗ ಏರ್ನ ಡ್ರೈ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಬಾಯ್. ಸೊ ಗೈಸ್, ಫುಲ್ ಡ್ರೈ ಆಗಿದೆ ಹೇರು. ಲುಕ್ ಅಟ್ ಮೈ ಹೇರ್ ಅಂತ. ನೀರೇ ಹೈಯೆಸ್ಟ್ ಅನ್ಸುತ್ತಲ್ವಾ? ಇಷ್ಟು ಏಡಿ ಸಿಕ್ಕಿದೆ. ನನಗೆ ಯಾವ ಥರ ಬರುತ್ತೋ ಆ ಥರ ಪೂಜೆನ ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಇಲ್ಲ ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ಅದಕ್ಕೂ ಕಮೆಂಟ್ ಮಾಡಿ. ಸೊ ಭೀಮನಮಾವಾಸ್ಯೆ ಪ್ರಯುಕ್ತ ನಮ್ಮ ಯಜಮಾನರು 1 ವರ್ಷಕ್ಕೆ ರೀಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಆಲ್ರೆಡಿ 3 ಮಂತ್ಸ್ ಮಾಡ್ಕೊಬಿಟ್ಟಿದ್ದೆ. ಸೊ ಹಂಗಾಗಿ ಈಗ ಬೇಡ, ನಾನು 2 ಮಂತ್ಸ್ ಆಮೇಲೆ ಮಾಡುವಂತ್ರಿ ಅಂತ ಹೇಳ್ಬಿಟ್ಟು ಏನೂ ಇಸ್ಕೊಳ್ಳಿಲ್ಲ. ಜಸ್ಟ್ ಪೂಜೆ ಮಾಡಿಬಿಟ್ಟು ಹಂಗೆ ಕಾಲಿಗೆ ಬಿದ್ದೆ ಅಷ್ಟೇ. ಸೊ ಪೂಜೆ ಎಲ್ಲ ಮಾಡಿದ ನಂತರ ಏಡಿ ಎಲ್ಲ ಇದ್ವಲ್ಲ, ಸೊ ಸಾಂಬಾರೆಲ್ಲ ಮಾಡಿದ್ವಿ. ಅದನ್ನು ಎಕ್ಸ್ಟ್ರಾ ವ್ಲಾಗ್ ಮಾಡಿದ್ದೀನಿ, ಅದು ಬೇರೆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸಾಂಬಾರು ರೆಸಿಪಿ ನಿಮಗೆ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ಸಾಂಬಾರು, ಬಟ್ ನಾನು ತಿಂದಿಲ್ಲ, ನಾನು ಮೀನು ಸಾರು ತಿಂದೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.